ಶಾಲೆಯ ಟ್ರಸ್ಟಿ ಆಗಿದ್ದೀನಿ ಹಾಗೂ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ. ಇವತ್ತು ನಮ್ಮದು ಕನಸೇನಿದೆ ನನಸಾಗಿದೆ. ಫೈನಲಿ ನಮ್ಮದು ಸ್ಕೂಲ್ ಇನಾಗ್ರೇಷನ್ ಆಗ್ತಾ ಇದೆ. ಇವತ್ತು ಗ್ರೀನ್ ಕ್ಯಾಂಪಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಇದು ನರ್ಸರಿಯಿಂದ 10ನೇ ತರಗತಿಯಲ್ಲಿ ಕ್ಲಾಸಸ್ ನಡೆಸ್ತಾ ಇದ್ದೀವಿ. ಇದು ಮಕ್ಕಳಿಗೆ ಓನ್ಲಿ ಆಟ ಪಾಠ ಓದು ಬರಹ ಅಷ್ಟೇ ಅಲ್ಲ, ಆಟ ಪಾಠ ಜೊತೆಗೆ ನಾವು ಶಾಲೆಯನ್ನು ಮಕ್ಕಳಿಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮುಖಾಂತರ ನಾವು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ಈಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. 2024-25 ಇಸ್ವಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಾನು ಈ ಮಾಧ್ಯಮದ ಮುಖಾಂತರ ಹೇಳೋದೇನೆಂದರೆ, ಇದು ಒಂದು ಗುಣಮಟ್ಟದ ಶಿಕ್ಷಣದ ಕಡೆಗೆ ಮತ್ತು ಓನ್ಲಿ ಮಕ್ಕಳಿಗೆ ಈಗಿನ ಜನ್ರೇಷನ್ ನಡೆಯೋದು ಓನ್ಲಿ ಬುಕ್ಸು ಬ್ಯಾಗು ಆ ಥರ ಇಲ್ಲ. ಅವರಿಗೆ ಎಲ್ಲ ರೀತಿಯಲ್ಲಿ ಆಟ ಪಾಠದ ಮುಖಾಂತರ ನಾವು ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ. ಸೊ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಬನ್ನಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿ ಅಂತ ನಾನು ಮುಖಾಂತರ ಹೇಳ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಶಾಲಾ ಉದ್ಘಾಟನೆ ಶಾಲೆ ಉದ್ಘಾಟನೆ ನಮ್ಮ ಹೊಸ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಂಭಾಪುರಿ ಸನ್ನಿಧಿಯವರ ಒಂದು ಆಶೀರ್ವಾದದೊಂದಿಗೆ ಮತ್ತು ಎಲ್ಲ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು. ನಾವು ಈ ಶಾಲೆ ಕಟ್ಟಿಸಲಿಕ್ಕೆ ಸುಮಾರು 10 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೊನೆಗೂ ನಮ್ಮ ಒಂದು ಕನಸು ಈಡೇರಿದೆ. ಇವತ್ತು ನಮ್ಮ ಶಾಲೆ ಅಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೇವೆ. ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಒಂದು ವಿಭಿನ್ನವಾದ ಶಾಲೆ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ನೇಚರ್ನ ಒಂದು ಸುತ್ತಮುತ್ತ ಒಂದು ವಿಭಿನ್ನ ರೀತಿಯ ಒಂದು ಕರಿಕ್ಯುಲಮ್ ಇರುವಂಥ ಶಾಲೆ. ಗ್ರಾಮೀಣ ಭಾಗದಲ್ಲಿ ಸುಮಾರು 20 ಹಳ್ಳಿಗಳನ್ನು ನಾವು ಕವರ್ ಮಾಡ್ತೀವಿ. ಅಷ್ಟೇ ಇಲ್ಲ, ಬೀದರ್ಗೆ ಅತ್ಯಂತ ಸಮೀಪ ಇರೋದ್ರಿಂದ ನಾವು ಬೀದರ್ ನಗರದಿಂದ ಬರೀ ಬಸ್ ಸ್ಟ್ಯಾಂಡಿಂದ ಬರೀ 7 ಕಿಲೋಮೀಟರ್ ಇರೋದ್ರಿಂದ ನಮ್ಮ ಕವರೇಜ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ ಬಸ್ಗಳಿದ್ದಾವೆ. ಇನ್ನೂ ಹೊಸ ಬಸ್ಗಳು, ಒಂದು ಯೋಜನೆ ಇದೆ. ಸೊ ಬೀದರ್ದ ಪ್ರತಿ ಒಂದು ಭಾಗದಿಂದ ಸುತ್ತಮುತ್ತ 20 ಹಳ್ಳಿಗಳಿಂದ ನಮ್ಮ ಶಾಲೆ ಕವರೇಜ್ ಮಾಡ್ತಾ ಇದೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್. ಆಮೇಲೆ ಬೀದರ್ ನಗರದ ಆಚೆ ಕೂಡ ನಮ್ಮ ನಗರದಲ್ಲಿ ಮತ್ತು ನಗರದ ಆಚೆ ಕೂಡ ನಮ್ಮ ಪ್ರೀ ಸ್ಕೂಲ್ಸ್ಗಳಿದ್ದಾವೆ. ಆಮೇಲೆ ನಮ್ಮ ಶಾಲೆಯಲ್ಲಿ ನಾವು ಕರಿಕ್ಯುಲಮ್ ಮತ್ತು ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ನಾವು ಸಮಾನವಾಗಿ ನಾವು ನೋಡ್ತೇವೆ. ಶಾಲೆಯಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಅತ್ಯಂತ ಜಾಸ್ತಿ ಮಹತ್ವ ಕೊಡ್ತೇವೆ. ನಮ್ಮ ಶಾಲೆ ಮಕ್ಕಳು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಒಂದು ಬ್ಯಾಲೆನ್ಸ್ ಆಗಿರುವಂಥ ಒಂದು ಶಾಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ.